ಇದು ಪ್ರೀವಿಯಸ್ ರೀಲ್ ಅಲ್ಲಿ ತೋರ್ಸದ್ನಲ್ವಾ, ಇದು ಇನ್ನೊಂದು ಐಟಮ್. ಆಕ್ಚುಲಿ ಅದು ಪ್ರಾಡಕ್ಟ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳ್ಸ್ಕೊಡ್ತೀನಿ. ಆ ರೀಲ್ ಕೆಳಗಡೆ, ಆ ರೀಲ್ ಅಲ್ಲಿ ಹೇಳೋದ್ ಮರ್ತೋಗ್ಬಿಟ್ಟೆ. ಸೊ ಇದು ನನ್ ಮಗಳಿಗೂ ಯೂಸ್ ಆಗುತ್ತೆ, ನನ್ಗೂ ಯೂಸ್ ಆಗುತ್ತೆ. ನಿಮ್ ಮನೆಯಲ್ಲೂ ಮಕ್ಳಿದ್ರೆ ಈ ಐಟಮ್ ನ ಟ್ರೈ ಮಾಡ್ಬೋದು. ಅಂಡ್ ನೀವು ಸಹ, ಮಕ್ಳಿಲ್ಲ ಅಂದ್ರೂ ಸಹ ಯೂಶಲಿ ಕಿಚನ್ ಅಲ್ಲಿ ಬೇಕಾಗುತ್ತೆ ಈ ಐಟಮ್. ಬಾಕ್ಸ್ ಒಳಗಡೆ ಬಾಕ್ಸ್, ಸದ್ಯಕ್ಕೆ ಈ ಬಾಕ್ಸ್ ಗಳೆಲ್ಲ ಬೇಕಾಗುತ್ತೆ ತೇಜು. ನಮ್ಮಮ್ಮ ಬಾಕ್ಸ್, ಕಟ್ಟನ್ ಬಾಕ್ಸ್ ಕೇಳ್ತಾ ಇತ್ತು. ಇದು ಸ್ಟೀಮರು. ಸೊ 1 year ಮಕ್ಳಿಗೆ ಆಪಲ್ ಅದೆಲ್ಲಾನು ಸ್ಟೀಮ್ ಮಾಡಿ ತಿನ್ನಿಸ್ಬೇಕು ಅಂತೀವಲ್ವಾ, ಅದಕ್ಕೆ ಯೂಸ್ ಆಗುತ್ತೆ. ಅಂಡ್ ನಮಗೂ ಅಷ್ಟೇ, ನಾರ್ಮಲ್ ಆಗಿ ಅಡ್ಗೆ ಮಾಡ್ಕೊಳ್ಳೋದಕ್ಕೆಲ್ಲ ವೆಜಿಟೇಬಲ್ ಅದು ಪಲ್ಯ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ. ಇಲ್ಲಿ ಕೆಳಗೆ ವಾಟರ್ ಹಾಕ್ಬಿಟ್ಟು ಇದು ಮೇಲೆ ಇಟ್ಬಿಟ್ಟು ನಮಗ್ ಬೇಕಾಗಿರೋ ವೆಜ್ಜಿಸ್ ಎಲ್ಲ ಇದ್ರ ಮೇಲೆ ಪ್ಲೇಸ್ ಮಾಡಿದ್ರೆ ಬೇಗ ಇದಾಗುತ್ತೆ. ಅದಕ್ಕೊಂದು ಲಿಡ್ ಸಹ ಕೊಟ್ಟಿದ್ದಾರೆ. ಇದನ್ನ ನಾವು ಇದಕ್ಕೆ ಹಾಕೋಣ. ಸೊ ಇದು ಐಟಮ್ ಹೀಗಿದೆ. ಕೆಳಗಡೆ ವಾಟರ್ ಹಾಕೋಬೇಕು, ಇದು ಮೇಲೆಗಡೆ ಲಿಡ್. ಹಿಂಗೆ ನಾವೆಲ್ಲ ವೆಜಿಟೇಬಲ್ಸ್ ನೆಲ್ಲ ಚಾಪ್ ಮಾಡ್ಬಿಟ್ಟು ಇದ್ರೊಳಗೆ ಹಾಕಿದ್ರೆ ನಾವ್ ಅದನ್ನ ಆರಾಮಾಗಿ ಸ್ಟೀಮ್ ಮಾಡ್ಕೊಬಹುದು. ಇದನ್ನು ಅರೌಂಡ್ 450 ಹಂಗಿದೆ. ಆಮೇಲೆ ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರು ಆಫರ್ ಇದ್ರೆ ಇದು ನಿಮ್ಗೆ ಇನ್ನೂ ಕಮ್ಮಿಗೂ ಸಿಗುತ್ತೆ. ನಾನ್ ತರಿಸಿರೋದು ಪಿಜನ್ ಬ್ರ್ಯಾಂಡ್ದು. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಲಿಡ್ ಎಲ್ಲ ಚೆನ್ನಾಗಿದೆ. ಇದು ವೆಜಿಟೇಬಲ್ಸ್ ಎಲ್ಲ ಈ ಡಂಪ್ಲಿಂಗ್ಸ್ ಮಾಡ್ಕೊಳ್ಳೋದಕ್ಕೆ, ಏನಾದ್ರು ಸ್ಟೀಮ್ ಮಾಡ್ಕೊಳ್ಳೋ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಶಾವ್ಗೆನೂ ಮಾಡ್ಕೊಬಹುದು. ಸ್ಟೀಮ್ ಮಾಡೋದು ನಾವು ನಾರ್ಮಲ್ ಆಗಿ ಇಡ್ಲಿ ಪಾತ್ರೆಗೆ ಹಾಕ್ತಿವಿ, ಅದನ್ನ ಇದ್ರಲ್ಲಿ ಮಾಡ್ಕೊಬಹುದು. ನಾನ್ ಕೆಲವು ವಿಡಿಯೋಸ್ ಅಲ್ಲಿ ನೋಡಿದೀನಿ, ಇದು ಕೆಳಗಡೆ ಅನ್ನಕ್ಕೆ ಇಕ್ಬಿಟ್ಟು ಅನ್ನ ಹಾಕ್ತಾ ಇದ್ರೆ ಮೇಲೆಗಡೆ ಅದೇ ಇದ್ರಲ್ಲಿ ಸ್ಟೀಮ್ ಆ ತರನು ಮಾಡ್ಕೊಬಹುದು. ಸೊ ಇದ್ರದ್ದು ಲಿಂಕ್ ಬೇಕು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಹಾಕಿ ಗೈಸ್. ಬೈ ಬಾಯ್.